ರಾಜಮೌಳಿ ನಿರ್ದೇಶನದಲ್ಲಿ ವಾರಣಾಸಿ ಅನ್ನೋ ಸಿನಿಮಾ ಮಹೇಶ್ ಬಾಬು ಅವ್ರದ್ದು ಬರ್ತಾ ಇದೆ. ಮಹೇಶ್ ಬಾಬು ಅವರ ಕುರಿತಾಗಿ ಅನೇಕ ಮಾಹಿತಿಗಳು ನೀವು ತಿಳಿದುಕೊಂಡಿರ್ಬೋದು. ಆದರೆ ಈ ತೆಲುಗು ಚಿತ್ರರಂಗದ ಪ್ರಿನ್ಸ್ ಎಂದೇ ಖ್ಯಾತಿ ಪಡೆದಂಥ ಮಹೇಶ್ ಬಾಬು ಅವರು ಬಾಲ್ಯದಲ್ಲೇ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟವರು. ನೋಡಿ, ಅವರ ತಂದೆ ಸೂಪರ್ ಸ್ಟಾರ್ ಕೃಷ್ಣ ಅವರು ಹಲವು ಸಿನಿಮಾಗಳಲ್ಲಿ ಇವರು ನಟಿಸ್ತಾರೆ. ನೀಡ ಅದು 1979 ಅವರ ಮೊದಲ ಸಿನಿಮಾವಾಗುತ್ತೆ. ಬಾಲನಟನಾಗಿ ಗೂಢಾಚಾರಿ 117 ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಮಹೇಶ್ ಬಾಬು ಅವರು ನಟಿಸಿದ್ದಾರೆ. 1999ರಲ್ಲಿ ರಾಜಕುಮಾರುಡು ಮೂಲಕ ಹೀರೋ ಆಗಿ ಮಿಂಚ್ತಾರೆ. ಅಂದಿನಿಂದ ಇಲ್ಲಿವರೆಗೂ ಅವ್ರದ್ದೇ ಆದಂಥ ಒಂದು ರಗಡ್ ಸ್ಟೈಲ್ ಇದೆ, ಮ್ಯಾನರಿಸಮ್ ಇದೆ, ಸೈಲೆನ್ಸ್ ಆ್ಯಟಿಟ್ಯೂಡ್ ಇದೆ. ಜೊತೆಗೆ ಅವ್ರ ನಟನಿಗೆ ದೊಡ್ಡ ಅಭಿಮಾನಿ ಬಳಗವೂ ಕೂಡ ಇದೆ. ತೆಲುಗು ಇಂಡಸ್ಟ್ರಿಯಲ್ಲಿ ಅವ್ರದ್ದೇ ಆದಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿದ್ದಾರೆ. ಇದೀಗ ಅವರ ಸಿನಿಮಾ 2027ಕ್ಕೆ ಇಡೀ ಚಿತ್ರರಂಗದಲ್ಲೇ ಒಂದು ದೊಡ್ಡ ಛಾಪನ್ನು ಮೂಡಿಸ್ಲಿಕ್ಕೆ, ಒಂದು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಲಿಕ್ಕೆ, ಅದು ಕೂಡ ರಾಜಮೌಳಿ ಅವರ ನಿರ್ದೇಶನದಲ್ಲಿ ಬರ್ತಾ ಇರೋದು. RRR ಆದಮೇಲೆ ಅಂದರೆ ಅನೇಕರಿಗೆ ಅನೇಕ ನಿರೀಕ್ಷೆಗಳಿದ್ದೇ ಇರುತ್ತೆ. ಹಾಗಾಗಿ ಮಹೇಶ್ ಬಾಬು ಬೆಳೆದು ಬಂದ ರೀತಿ, ಜೊತೆಗೆ ಅವರು ಬಾಲ್ಯದಲ್ಲಿಯೇ ಅವರ ಒಂದು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದರ ಕುರಿತಾಗಿ ಒಂದು ಪುಟ್ಟ ಮಾಹಿತಿ ಕೊಟ್ಟೆ ಅಷ್ಟೇ.